ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಅರಗಿನಮರ ಕ್ಯಾಂಪ್ ಶ್ರೀ ವೆಂಕಟೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಬಸ್ ಪಲ್ಟಿ ತಪ್ಪಿದ ಭಾರಿ ಅನಾಹುತ. ಸೋಮಲಾಪುರದಲ್ಲಿ 40 ವರ್ಷಗಳಿಂದ 80 ಬಡ ಕುಟುಂಬಗಳು ವಾಸ. ಪ್ರಭಾವಿಗಳಿಂದ ಜೀವ ಬೆದರಿಕೆ, ಒಕ್ಕಲೆಬ್ಬಿಸುವ ಕುತಂತ್ರ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಭೀಮ್ ಆರ್ಮಿಯಿಂದ ಬೃಹತ್ ಪ್ರತಿಭಟನೆ. ಮಾರ್ಸಿರ್ವಾರ ಮದ್ಯ ಮುಕ್ತ ಗ್ರಾಮಕ್ಕಾಗಿ ಕೆಆರ್ಎಸ್ ಪಕ್ಷ ನೇತೃತ್ವದಲ್ಲಿ ಮಹಿಳೆಯರು ಆಗ್ರಹ. ಫೆಬ್ರವರಿ 28 ನಾಳೆ ನೀರ್ಮಾನ್ವಿಯಲ್ಲಿ 11ನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಶರಣಬಸವ ನೀರ್ಮಾನ್ವಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ತಾಲೂಕಿನ ಅರಗಿನಮರ ಕ್ಯಾಂಪಿನ ಶ್ರೀ ವೆಂಕಟೇಶ್ವರ ಆಂಗ್ಲ ಮಾಧ್ಯಮ ಖಾಸಗಿ ಶಾಲೆಯ ಬಸ್ ಉರುಳಿ ಬಿದ್ದ ಘಟನೆ ಶುಕ್ರವಾರ ಸಾಯಂಕಾಲ ಸುಮಾರು 5:30ಕ್ಕೆ ಜರುಗಿದೆ. ಅರಗಿನಮರ ಕ್ಯಾಂಪಿನಿಂದ ಶಾಲೆ ಮುಗಿಸಿ ಮಕ್ಕಳನ್ನು ಬಿಟ್ಟು ಬರಲು ಹೊರಟ ಬಸ್ ಎದ್ದಲದೊಡ್ಡಿ ಗ್ರಾಮದಲ್ಲಿ 20 ಮಕ್ಕಳನ್ನು ಕೆಳಗಿಳಿಸಿ ಹೆಡಿಗನಾಳ್ ಗ್ರಾಮಕ್ಕೆ ಹೊರಡುವಾಗ ಎದ್ದಲದೊಡ್ಡಿ ಹಳ್ಳದ ಪಕ್ಕದ ಹೊಲದಲ್ಲಿ ಉರುಳಿದ ಪರಿಣಾಮ ಬಸ್ನಲ್ಲಿದ್ದ ಉಳಿದ 10 ರಿಂದ 12 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅದೃಷ್ಟವಶಾತ್ ಯಾವ ದೊಡ್ಡ ದುರಂತವಾಗಿಲ್ಲ ಅನ್ನೋದೊಂದೇ ಸಮಾಧಾನ ಎಂದು ನಿಟ್ಟುಸಿರು ಬಿಟ್ಟ ಪಾಲಕರು. ತೀರಾ ಹಳೆಯದಾದ ಬಸ್ ಬ್ರೇಕ್ ಜಾಮ್ ಆಗಿ ಬ್ರೇಕ್ ಹಾಕಲಾಗದೆ ಹೊಲದಲ್ಲಿ ಬಿದ್ದಿದೆ ಎಂದು ಸುತ್ತ ಇರುವ ಎದ್ದಲದೊಡ್ಡಿ ಗ್ರಾಮಸ್ಥರು ಹೇಳಿದರು. 15 ವರ್ಷದ ಮೇಲ್ಪಟ್ಟ ಯಾವುದೇ ಬಸ್ಸುಗಳನ್ನು ರಸ್ತೆ ಮೇಲೆ ಓಡಿಸುವಂತಿಲ್ಲ ಎಂಬ ನಿಯಮವಿದ್ದರೂ ಕೂಡ ಶಾಲೆಯ ಆಡಳಿತ ಮಂಡಳಿಯವರ ನಿರ್ಲಕ್ಷ್ಯಕ್ಕೆ ಇಂತಹ ಅನಾಹುತಗಳೇ ಕಾರಣವಾಗುತ್ತಿವೆ. ಸಂಬಂಧಿಸಿದ ಅಧಿಕಾರಿಗಳು ಶಾಲೆಯ ಆಡಳಿತ ಮಂಡಳಿಯವರನ್ನು ತನಿಖೆಗೆ ಒಳಪಡಿಸಿ ತೀರಾ ಹಳೆಯದಾದ ಬಸ್ಸನ್ನು ಸೀಜ್ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿದರು. ಸಿಂಧನೂರು ತಾಲೂಕಿನ ಸಾಲ್ಗುಂದ ಹೋಬಳಿಯ ಸೋಮಲಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 197/1 ಮತ್ತು 198/2 ರಲ್ಲಿ ಈಗಾಗಲೇ ಸುಮಾರು 40 ವರ್ಷಗಳಿಂದಲೂ ವಾಸ ಮಾಡುತ್ತಿರುವ ಎಲ್ಲ ಸಮುದಾಯದ 80ಕ್ಕೂ ಹೆಚ್ಚು ಬಡ ಕುಟುಂಬಗಳನ್ನು ಒಕ್ಕಲೆಬ್ಬಿಸುವಂತಹ ತಂತ್ರಗಾರಿಕೆ ನಡೆಯುತ್ತಿದೆ ಎಂದು ಸೋಮಲಾಪುರ ನಿವಾಸಿಗರು ಆರೋಪ ಮಾಡಿದರು. ನಾವು ವಾಸ ಮಾಡುತ್ತಿರುವ ಸ್ಥಳದಲ್ಲಿ ಸರ್ಕಾರದಿಂದ ನೀಡುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಪಡೆದುಕೊಂಡು ಇಲ್ಲಿಯ ತನಕ ಯಾವುದೇ ಅಡ್ಡಿ ಆತಂಕಗಳು ಯಾರ ಆಕ್ಷೇಪಣೆಗಳು ಸಹ ಇಲ್ಲದೆ ನಾವು ಬಡವರು ವಾಸ ಮಾಡಿ ನಮ್ಮ ಬದುಕು ಕಟ್ಟಿಕೊಂಡಿದ್ದೇವೆ. ಆದರೆ ಇತ್ತೀಚೆಗೆ ಸರ್ವೆ ನಂಬರಿಗೆ ಸಂಬಂಧಿಸಿದಂತೆ ಊರಿನ ಕೆಲವು ಪ್ರಭಾವಿ ವ್ಯಕ್ತಿಗಳು ಹಾಗೂ ಮಧ್ಯವರ್ತಿಗಳ ಮುಖಾಂತರ ಅಲ್ಲಿ ವಾಸ ಮಾಡುವ ನಮ್ಮೆಲ್ಲ ಕುಟುಂಬದವರು ಜೀವ ಬೆದರಿಕೆ ಹಾಕಿ ಮನೆಗಳನ್ನು ತೆರವು ಮಾಡುವಂತೆ ದೌರ್ಜನ್ಯ ಎಸಗುತ್ತಿದ್ದಾರೆ. ಈ ಕಾರಣದಿಂದ ನಮಗೆ ಜೀವ ಭಯ ಕಾಡುವುದರ ಜೊತೆಗೆ 40 ವರ್ಷಗಳಿಂದಲೂ ವಾಸ ಮಾಡುತ್ತಿರುವ 80 ಕುಟುಂಬಗಳಿಗೆ ತುಂಬ ಅನ್ಯಾಯವಾಗುತ್ತಿದೆ. ಜೀವನ ನಡೆಸಲು ಕೂಡ ಕಷ್ಟವಾಗುತ್ತಿದೆ. ನಮಗೆ ಈಗ ಇದ್ದ ಜಾಗದಲ್ಲೇ ಇರಲು ಅವಕಾಶ ಮಾಡಿಕೊಡಬೇಕು. ಸರ್ಕಾರದ ಸವಲತ್ತಿಗೆ ಒಳಪಡಿಸಿ ಆ ಜಾಗದಲ್ಲಿರುವ ಕುಟುಂಬಗಳಿಗೆ ಮಂಜೂರು ಮಾಡಿಕೊಟ್ಟು ಬಡವರು ಸಮಾಜದಲ್ಲಿ ಬದುಕಲು ನೆರವಾಗುವಂತೆ ತಾಲೂಕು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಅವರಿಗೆ ಮನವಿ ಸಲ್ಲಿಸಿ ವಿನಂತಿ ಮಾಡಿಕೊಂಡರು. ಇದೇ ವೇಳೆ ಸುಡಾ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ ಆಗಮಿಸಿ ನಿರಾಶ್ರಿತರ ಪರವಾಗಿ ತಹಶೀಲ್ದಾರರಿಗೆ ಮನವಿ ಮಾಡಿ ಕಾರಟಗಿ ತಾಲೂಕಿನ ಗುರುಶಾಂತಪ್ಪ ಅವರ ಜಾಗದಲ್ಲಿ ಸುಮಾರು ವರ್ಷಗಳಿಂದಲೂ ವಾಸ ಮಾಡುತ್ತಿರುವ ಸುಮಾರು 80 ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಿ. 3 ಎಕರೆಗಿಂತಲೂ ಹೆಚ್ಚು ಇರುವ ಭೂಮಿಯನ್ನು ಮನೆಯಿಲ್ಲದ ಬಡವರಿಗಾಗಿ ಮನೆಯಿಲ್ಲದವರು ಮನೆಯನ್ನೋ ಗುಡಿಸಲನ್ನೋ ಹಾಕಿಕೊಂಡು ಇರಲಿ ಎಂದು ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋದ ಜಾಗದಲ್ಲಿ 40 ವರ್ಷಗಳಿಂದ ವಾಸ ಮಾಡುತ್ತಿದ್ದಾರೆ. ಈ ಬಡ ಕುಟುಂಬದವರಿಗೆ ನೆರವಾಗಿ ಎಂದು ದಂಡಾಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ, ಚಂದ್ರಶೇಖರ್, ಎಂಕೋಬಾ, ಹುಸೇನಪ್ಪ, ನಾಗರಾಜ್, ಶೇಖಾವಲಿ, ವೀರೇಶಪ್ಪ ಕೋರಿ, ದುರ್ಗಪ್ಪ, ಸಣ್ಣ ರೆಡ್ಡಪ್ಪ, ಪ್ರಕಾಶ್, ಹನುಮಂತ, ಮಹಿಬೂಬ್, ಬಾಷಾ ಸಾಬ್, ರೆಡ್ಡಪ್ಪ, ಸಿದ್ದಲಿಂಗಪ್ಪ, ಮುನ್ನಮ್ಮ, ಹಸನಬಿ, ಈರಮ್ಮ ಹಾಗೂ ಗಂಗಮ್ಮ, ಅಲಿಂ ಬೇಗಂ ಸೇರಿದಂತೆ ಅನೇಕರಿದ್ದರು. 40 ವರ್ಷ ಆಯ್ತು ಇಷ್ಟವರೆಗೆ ಯಾರು ಬಂದಿಲ್ಲ. ಈಗ ಬಂದು ನಮಗೇನೋ ಮನವಿ ಪತ್ರ ಇಲ್ಲ. ಎಲ್ಲದು ವ್ಯವಸಾಯ ಐತಿ, ಎಲ್ಲ ಕೊಡ್ತಾರೆ ನಮಗೆ. ಈಗ ಇವು ನಡ್ಕೈತಿರೋದು ತೆಗೀರಿ ಅಂತ ಹೇಳಾಕ್ತೀವಿ ಸರ್. ನಮ್ಗೆ ಪತ್ರ ಬೇಕು ಸರ್. ನೀವು ಎಷ್ಟು ವರ್ಷದಿಂದ ಇದ್ದೀರಿ? ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳನ್ನು ಪಡೆದಿದ್ದೀರಿ? ನಮಗೆ ಕರೆಂಟಿನ ಕೊಟ್ಟಾರೆ, ಶೌಚಾಲಯ ಕೊಟ್ಟಾರ, ನೀರಿದ್ದು ಕೊಟ್ಟಾರ, ಎಲ್ಲ ವ್ಯವಸ್ಥೆ ಕೊಡ್ರಿ. ಇಲೆಕ್ಷನ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಾರೆ. ಅಲ್ಲ, ಮತ್ತು ಗ್ರಾಮ ಪಂಚಾಯತ್ ಅವರು ಏನೋ ಅಧಿಕಾರಿ ಹೇಳಕ್ಕೆ ಬಂದ್ರೆ ಅವ್ರು ಬಾಯಿ ಮುಚ್ಚಿಸ್ಬಿಡ್ತಾರೆ ಸರ್. 26 ಗುಂಟೆ ಸರ್ ಹೊಲ. ಅವ್ರು ಅವಾಗಲೇ ಭಾಳ ವರ್ಷದಿಂದ 3 ಕುಟುಂಬಗಳು 80 ಕುಟುಂಬಗಳು ಅದಾವೆ ಸರ್. ಈಗ ಕಿರಿಕಿರಿ ಏನೈತಲ್ಲ ಅವ್ರು ಯಾರಂದ್ರೆ ಮೂರನೇ ವ್ಯಕ್ತಿಗಳು ಕಿರಿಕಿರಿ ಹೆಚ್ಚಾರ ಸರ್. ಇದು ನಾವು ಹೋಗಲ್ ಕಮಾನ್ ಆದ್ಮೇಲೆ ಲೆಫ್ಟಿಗೆ
ನಮ್ಗೆ ಏನು ಬೇಡ ಸರ್, ನಾವು ಹೊಲ ಕೇಳೋದು ಇರ್ತಲ್ಲ, ಇರಾಕ್ ಒಂದಿಟ್ಟು ಜಾಗ ಕೊಡ್ತಾರೆ ಸರ್. ಏನು ಬೇಡ ವರ್ಷದಿಂದ ಅವನೇ ಅದಾರ ಸರ್ ಈಗ ಇರೋದಲ್ಲಿ ಇವರು ಅತ್ತೆ ಮಾವನವರೇ ಹೋಗ್ಬಿಟ್ಟಾರೆ ಸರ್. ಎಲ್ಲ ಹೋಗ್ಬಿಟ್ಟಾರೆ ಸರ್, ಅವ್ರು ಏನ್ ಮಾಡಕ್ಕಾಗಲ್ಲ. ಈಗ ಆತ ಓನರ್ ಕಾರಟ್ಗೆ ಅವನು ಏನಂತ ಏನು ಕೋರ್ಟಿನ ಏನು ತಂದಿಲ್ಲ ಸರ್, ಕೋರ್ಟ್ ಕಡೆಯಿಂದ ಏನು ತಂದಿಲ್ಲ ಸರ್. ನಾವು ಬಾರ ಸುಮ್ಮನೆ ಇದ್ದವರು 3rd ಕಿತ್ತಿ ಹಾಕ್ಬಿಟ್ಟಾರೆ. ಹಿಂಗೆ ಸರ್. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ನೋಟಿಫಿಕೇಶನ್ ಹೊರಡಿಸಿ ನೇಮಕಾತಿ ಮಾಡಬೇಕು ಹಾಗೂ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆಗಳನ್ನು ಪರಿಹರಿಸಲು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ವಿವಿಧ ಹುದ್ದೆಗಳಿಗಾಗಿ ಪರೀಕ್ಷೆ ಬರೆದ ಸ್ಪರ್ಧಾರ್ಥಿಗಳು ಫೆಬ್ರವರಿ 27 ಇಂದು ಶುಕ್ರವಾರದಂದು ತಹಶೀಲ್ದಾರ್ ಕಚೇರಿ ಆವರಣದೊಳಗೆ ದಿಢೀರೇನ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ತಹಶೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸುವಂತೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆಯು ಫೆಬ್ರವರಿ 24ರಂದು ಧಾರವಾಡದಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆ ಯುವಜನರ ಉದ್ಯೋಗದ ನಿರೀಕ್ಷೆಗಳಿಗೆ ಸ್ಪಂದಿಸಿರುವ ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಹಿಡಿದಿರುವ ಕನ್ನಡಿಯಾಗಿದೆ. 50,000 ಹುದ್ದೆಗಳ ನೇಮಕಾತಿಗೆ ಹಣಕಾಸು ಇಲಾಖೆ ಅನುಮೋದನೆ ನೀಡಿದ್ದು, ಸರ್ಕಾರ ಅಧಿಸೂಚನೆ ಹೊರಡಿಸದಿದ್ದರೆ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳುತ್ತೇವೆ ಎಂದು ಅಕ್ಷ ಸಂಘಟನೆ ಈಗಾಗಲೇ ತಿಳಿಸಿದ್ದು, ನಾಡಿನ ಎಲ್ಲ ಭಾಗದ ನಿರುದ್ಯೋಗಿ ಯುವಜನರ ಸಂಕಟ ಹಾಗೂ ಹತಾಶೆಯನ್ನು ಗಂಭೀರವಾಗಿ ಪರಿಗಣಿಸಿ ಉದ್ಯೋಗ ಆಕಾಂಕ್ಷಿಗಳ ಬೇಡಿಕೆಯನ್ನು ಈಡೇರಿಸಬೇಕೆಂದು ಸಂಘಟನೆ ಆಗ್ರಹಿಸಿತ್ತು. ಶಾಲಾ ಶಿಕ್ಷಣ ಇಲಾಖೆಯಲ್ಲಿನ 79,694 ಹುದ್ದೆಗಳು ಸೇರಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಉಳಿದಿರುವ ಒಟ್ಟು 2,84,881 ಹುದ್ದೆಗಳನ್ನು ಸರ್ಕಾರ ತುಂಬಬೇಕಾಗಿದೆ. ಈ ಹುದ್ದೆಗಳನ್ನು ವರ್ಷಾನುಗಟ್ಟಲೆ ತುಂಬದೆ ಉಳಿಸಿಕೊಂಡಿರುವ ಸರ್ಕಾರದ ಧೋರಣೆ ಯುವಜನರನ್ನು ಉದ್ಯೋಗದ ಹಕ್ಕಿನಿಂದ ವಂಚಿಸಿದ ಹಾಗೂ ಆಡಳಿತ ಯಂತ್ರ ದುರ್ಬಲಗೊಳ್ಳಲು ಕಾರಣವಾಗಿದೆ. ಒಂದು ಉದ್ಯೋಗ ಇಡೀ ಕುಟುಂಬದ ದಿಕ್ಕು ದೆಸೆ ಬದಲಿಸುವ ಸಾಮರ್ಥ್ಯ ಹೊಂದಿರುತ್ತದೆ. ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆಯನ್ನು ಪೊಲೀಸರ ಮೂಲಕ ಹತ್ತಿಕ್ಕುವ ಪ್ರಯತ್ನವೂ ನಡೆದಂತಿದೆ. ಇಂತಹ ಅಸೂಕ್ಷ್ಮ ನಡವಳಿಕೆ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಪ್ರತಿಭಟನಾಕಾರರ ಭಾವನೆಗಳಿಗೆ ಸರ್ಕಾರ ಸಹಾನುಭೂತಿಯಿಂದ ಸ್ಪಂದಿಸಬೇಕು. ನೇಮಕಾತಿ ಪ್ರಕ್ರಿಯೆ ಮುಂದೆ ಹೋದಷ್ಟು ಉದ್ಯೋಗಾಕಾಂಕ್ಷಿಗಳ ಹತಾಶೆ ಹೆಚ್ಚುತ್ತದೆ. ಅವರನ್ನು ನೆಚ್ಚಿಕೊಂಡ ಕುಟುಂಬಗಳ ಸಂಕಷ್ಟವೂ ಕೂಡ ಮುಂದುವರಿಯುತ್ತದೆ. ನಿರುದ್ಯೋಗ ಸಮಸ್ಯೆ ಉಲ್ಬಣಗೊಳ್ಳಲು ರಾಜಕೀಯ ಪಕ್ಷಗಳು ನೇರ ಹೊಣೆಯಾಗಿವೆ. ಖಾಲಿ ಹುದ್ದೆಗಳನ್ನು ತುಂಬುವುದು ಹಾಗೂ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವುದು ಯಾವ ಪಕ್ಷಕ್ಕೂ ಆದ್ಯತೆಯ ವಿಷಯವಾಗಿಲ್ಲ. ರಾಜ್ಯದಲ್ಲಿ ಲಕ್ಷಾಂತರ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಆಗದಿರುವುದರಲ್ಲಿ ಆಡಳಿತ ಪಕ್ಷದಷ್ಟೇ ವಿರೋಧ ಪಕ್ಷದ ಹೊಣೆಗಾರಿಕೆಯೂ ಇದೆ. ನೇಮಕಾತಿಗಳು ನೆನೆಗುದಿಗೆ ಬಿದ್ದಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವ ರಾಜ್ಯ ಬಿಜೆಪಿ ಅದೇ ಪ್ರಶ್ನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೇಳುವುದಿಲ್ಲ. ಯುವಜನರನ್ನು ವೋಟ್ ಬ್ಯಾಂಕ್ ರೂಪದಲ್ಲಷ್ಟೇ ನೋಡುವ ರಾಜಕೀಯ ಪಕ್ಷಗಳು ನಿರುದ್ಯೋಗದ ಸಮಸ್ಯೆಯನ್ನು ಮರೆಮಾಚಲಿಕ್ಕಾಗಿ ಯುವಜನರನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಿವೆ. ನಿರುದ್ಯೋಗ ಸಮಸ್ಯೆ ಆರ್ಥಿಕ ಸಮಸ್ಯೆಯಾಗಿ ಅಷ್ಟೇ ಉಳಿಯದೆ ಸಾಮಾಜಿಕ ಬಿಕ್ಕಟ್ಟಾಗಿಯೂ ಪರಿಣಮಿಸಿರುವ ಸಂದರ್ಭದಲ್ಲಿ ವಿಭಜಕ ರಾಜಕಾರಣಕ್ಕಿಂತಲೂ ಜೀವನ ನಿರ್ವಹಣೆಗೆ ಉದ್ಯೋಗ ಅಗತ್ಯ ಎನ್ನುವ ಅರಿವು ವಿದ್ಯಾರ್ಥಿ ಯುವಜನರಲ್ಲಿ ಬಂದಿದೆ. ಈ ನಡುವೆ ಕೇಂದ್ರದ ಬಿಜೆಪಿ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿತ್ತು. ಆದರೆ ವರ್ಷದಿಂದ ವರ್ಷಕ್ಕೆ ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಖಾಲಿ ಇರುವ ಹುದ್ದೆಗಳನ್ನು ಪ್ರತಿ ವರ್ಷ ನಿಗದಿತವಾಗಿ ಭರ್ತಿ ಮಾಡಿಕೊಳ್ಳದೆ ಖಾಸಗೀಕರಣಕ್ಕೆ ಆದ್ಯತೆ ನೀಡುವ ಮೂಲಕ ಗುತ್ತಿಗೆ ಪದ್ಧತಿಯನ್ನು ಪರೋಕ್ಷವಾಗಿ ಜಾರಿಗೊಳಿಸುತ್ತಿರುವುದು ಈ ಸರ್ಕಾರಗಳ ಒಣಗೇಡಿತನಕ್ಕೆ ಸಾಕ್ಷಿಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಯುವಜನರು ಹಾಗೂ ಉದ್ಯೋಗ ಆಕಾಂಕ್ಷಿಗಳ ಬೇಡಿಕೆಯಂತೆ ಕೂಡಲೇ ನೇಮಕಾತಿಗೆ ನೋಟಿಫಿಕೇಶನ್ ಹೊರಡಿಸಬೇಕೆಂದು ಸರ್ಕಾರಕ್ಕೆ ತಹಶೀಲ್ದಾರರ ಮೂಲಕ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮುಖಂಡರಾದ ಹಾಗೂ ತಾಲೂಕು ಅಧ್ಯಕ್ಷರಾದ ಪ್ರವೀಣ್ ದುಮತಿ, ಇರ್ಫಾನ್, ವಕೀಲರು ಪರಶುರಾಮ್, ಬೀರಪ್ಪ, ಬಾಲರಾಜ್, ನಾಗರಾಜ್, ಶಬ್ಬೀರ್ ಸೇರಿದಂತೆ ವಿವಿಧ ಕಾಲೇಜಿನ 100 ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಮಾಡಿರುವಂಥ ಪ್ರತಿಭಟನೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗದಲ್ಲಿ ಆಗಿರೋ ಪ್ರತಿಭಟನೆಯ ಬಿಸಿ ಮುಟ್ಟಿದೆ. ಸರ್ಕಾರದವರು ಸಹ ನಿರ್ಧಾರ ತಗೊಂಡಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತಿನ ಪ್ರಜಾವಾಣಿಯಲ್ಲಿ ಬಂದಿದೆ 50,000ಕ್ಕೂ ಅಧಿಕ ಹುದ್ದೆಗಳಿಗೆ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ. ಮುಂದುವರಿತದೆ ಅಂತ ಅನೇಕ ಇಂಜಿನಿಯರಿಂಗ್ ಆಗಿರ್ಬೋದು, ಕಾಮರ್ಸು, ಸೈನ್ಸು, ಆರ್ಟ್ಸ್ ಬ್ಯಾಕ್ಗ್ರೌಂಡಿನ ವಿದ್ಯಾರ್ಥಿಗಳು PSI ಆಗಿರ್ಬೋದು, KS ಆಗಿರ್ಬೋದು, AEE ಇಂಜಿನಿಯರಿಂಗ್ ಎಕ್ಸಾಮ್ ಬರೆದು ರಿಸಲ್ಟಿಗೆ ಅವೇಟ್ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಸ್ವಲ್ಪ ದಯವಿಟ್ಟು ತಾವು ತಾಳ್ಮೆಯಿಂದ ಅವಲೋಕನ ಮಾಡಬೇಕು. ಇದರಲ್ಲಿ ಬೇರೆ ಬೇರೆ ನಾನು ರಾಜಕೀಯ ಅವೆಲ್ಲ ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಾನು ರಾಜಕೀಯ ಪ್ರತಿನಿಧಿನೂ ಅಲ್ಲ. ನಾನು ಸರ್ಕಾರದ ಅಧಿಕೃತ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ. ಬರುತ್ತೆ ನಿಮ್ಮ ಸುದ್ದಿ ಯಾವತ್ತೂ ಆಗಲಿ ಯುವಶಕ್ತಿ ಈ ರೀತಿ ಸದ್ದು ಮಾಡಿದ್ದಿಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದೀರಿ ಅಂದರೆ ಸರ್ಕಾರ ಖಂಡಿತವಾಗಿಯೂ ನಿಮಗೆ ಸ್ಪಂದಿಸುತ್ತೆ, ಗ್ಯಾರಂಟಿ ಅದು. ಸೊ ಆದ್ದರಿಂದ ನೀವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರ ಎಲ್ಲ ವಿದ್ಯಾರ್ಥಿ ಸಮೂಹದ ಪರವಾಗಿ ಏನು ಕೊಟ್ಟಿದ್ದಾರೆ ಇವರೆಲ್ಲರೂ ಈ ಒಂದು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿಸ್ತೇವೆ. ಆದಷ್ಟು ಬೇಗ ಮುಂದಿನ ಕಾರ್ಯಗಳೆಲ್ಲವೂ ಆಗಲಿ ಅಂತಕ್ಕಂಥದ್ದನ್ನು ಶುಭ ಹಾರೈಸ್ತೀವಿ. ಧನ್ಯವಾದ.
ತಾಲೂಕಿನ ಮಾರ್ಸಿರುವರ ಗ್ರಾಮದಲ್ಲಿ ಪುರುಷರು ಹಾಗೂ ಯುವಕರು ಆದಿಯಾಗಿ ಮದ್ಯ ವ್ಯಸನಕ್ಕೆ ದಾಸರಾಗುತ್ತಿದ್ದಾರೆ. ನಾವು ಮಹಿಳೆಯರು ದುಡಿದು ತಂದ ಹಣವನ್ನು ಗಂಡಸರ ಕುಡಿತಕ್ಕೆ ದುರ್ಬಳಕೆಯಾಗುತ್ತಿದೆ. ಇದರಿಂದ ಸಾಕಷ್ಟು ಬಡ ಕುಟುಂಬಗಳು ನಲಿಗಿ ಹೋಗಿವೆ. ಈ ಕೂಡಲೇ ಮದ್ಯಪಾನ ಮುಕ್ತ ಗ್ರಾಮವನ್ನಾಗಿ ಮಾಡಿ ಎಂದು ಅನೇಕ ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಶಿ ನೇತೃತ್ವದಲ್ಲಿ ಸಿಂಧನೂರು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ಫೆಬ್ರವರಿ 27 ಶುಕ್ರವಾರದಂದು ಇಂದು ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಬೀರು ಬೇಡ ನೀರು ಕೊಡಿ, ಸಾರಾಯಿ ಅಂಗಡಿ ಬೇಡ ಶಿಕ್ಷಣ ಕೊಡಿ, ಯುವಕರನ್ನು ಉಳಿಸಿ ಸಾರಾಯಿ ನಿಷೇಧಿಸಿ ಎಂಬ ಹಲವಾರು ಘೋಷಣೆಗಳನ್ನು ಕೂಗುವ ಮೂಲಕ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಕಿರಾಣಿ ಅಂಗಡಿ, ಹೋಟೆಲ್, ಸಣ್ಣ ಕಪಾಟು ಅಂಗಡಿಗಳು ಸೇರಿದಂತೆ ಪ್ರತಿಯೊಂದು ಕಡೆ ದಾಳಿ ನಡೆಸಿ ಅಕ್ರಮ ಮದ್ಯ ಮಾರಾಟ ತಡೆದು ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಮದ್ಯ ವ್ಯಸನಿಗಳಿಂದ ಮನೆಯಲ್ಲಿನ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜೊತೆಗೆ ಕುಟುಂಬದ ಸದಸ್ಯರು ಬೀದಿಗೆ ಬೀಳುತ್ತಾರೆ. ಮಾರ್ಸಿರುವಾರ ಗ್ರಾಮದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಪರಿಗಣನೆ ತೆಗೆದುಕೊಂಡು ದಾಳಿ ನಡೆಸಿ ಮದ್ಯ ಮುಕ್ತ ಗ್ರಾಮ ಮಾಡುವಂತೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಎಂದು ಆಗ್ರಹಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡ ಬಸವರಾಜ್ ಗೋಡಿಹಾಳ್ ಸೇರಿದಂತೆ ಮಾರ್ಸಿರುವಾರ ಗ್ರಾಮದ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲ ನೀಡಿದರು. ಇದೆಲ್ಲವನ್ನ ನೋಡಿಯೂ ಕೂಡ ಕಣ್ಣು ಮುಚ್ಚಿ ಕಿವಿ ಮುಚ್ಚಿಕೊಂಡು ಕುಳಿತಂತ ತಾಲೂಕು ಆಡಳಿತಕ್ಕೆ ಇವತ್ತು ಮಾರ್ಸಿರುವಾರ ಗ್ರಾಮದ ಮಹಿಳೆಯರು, ಯುವಕರು ಊರಿನ ಇದು ಅಕ್ರಮವಾಗಿ ಅಕ್ರಮ ಮದ್ಯ ಮಾರಾಟವನ್ನ ನಿಲ್ಲಿಸಬೇಕು ಅಂತೇಳಿ ಇವತ್ತು ಅವರ ಆಕ್ರೋಶವನ್ನ, ಅವರ ಒಂದು ಏನು ಮಿತಿಯನ್ನ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಇವತ್ತು ಈಗಾಗಲೇ 2-3 ದಿನಗಳಿಂದ ಮಾರ್ಸಿರುವಾರ ಗ್ರಾಮದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿದ್ವಿ. ಪೂರ್ವಭಾವಿ ಸಭೆಯಲ್ಲಿ 100 ಊರಿನ ಮಹಿಳೆಯರು, ಊರಿನ ಪುರುಷರು, ಊರಿನ ಯುವಕರು ಎಲ್ಲರೂ ಸೇರಿ ಅಕ್ರಮ ಮದ್ಯ ಮಾರಾಟ ಮಾಡುವ 5 ಅಂಗಡಿಗಳಿಗೆ ಭೇಟಿ ಕೊಟ್ವಿ. ಅಕ್ರಮ ಮದ್ಯ ಮಾರಾಟ ಮಾಡುವ 5 ಅಂಗಡಿಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಕೈ ಮುಗಿದು ಕೇಳಿದ್ವಿ, ಅಣ್ಣೋರೇ, ಅಕ್ಕವ್ರೇ, ಮುಖಂಡ್ರೆ, ದಯವಿಟ್ಟು ನಿಮ್ಮ ಊರಿನಲ್ಲಿ ನೀವು ಅಕ್ರಮ ಮದ್ಯ ಮಾರಾಟ ಮಾಡೋದನ್ನ ನಿಲ್ಲಿಸಬೇಕು. ನಾವು ನಮ್ಮ ಊರಿನ ಹೆಸರನ್ನ ಹಾಳು ಮಾಡೋದು ಬೇಡ ಅಂತೇಳಿ ನೇರವಾಗಿ ನಿಮಗೆ ಮನವಿ ಮಾಡ್ತಾ ಇದ್ವಿ. ಫೆಬ್ರವರಿ 28 ನಾಳೆ ಶನಿವಾರದಂದು ನೀರ್ಮಾನ್ವಿ ಶ್ರೀ ಸಿದ್ಧಾರೂಢ ಮಠದಲ್ಲಿ 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸ್ವಾಗತ ಸಮಿತಿ ಪದಾಧಿಕಾರಿಗಳು ಸಿದ್ಧತೆ ಕೈಗೊಂಡಿದ್ದಾರೆ. ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಉದ್ದೇಶದಿಂದ ಪರಿಷತ್ತಿನ ಪದಾಧಿಕಾರಿಗಳು ನೀರ್ಮಾನ್ವಿ ಗ್ರಾಮದಲ್ಲಿ ಸಮ್ಮೇಳನ ನಡೆಸಲು ನಿರ್ಣಯಿಸಿದ್ದಾರೆ. ನಾಳೆ ಬೆಳಗ್ಗೆ 7:30ಕ್ಕೆ ಸಂಪ್ರದಾಯದಂತೆ ಮುಖ್ಯ ವೇದಿಕೆಯ ಮುಂದೆ ರಾಷ್ಟ್ರ ಧ್ವಜವನ್ನು ಶಾಸಕ ಹಂಪಯ್ಯ ನಾಯಕ, ನಾಡ ಧ್ವಜವನ್ನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲುಂಡಿ, ಪರಿಷತ್ತು ಧ್ವಜವನ್ನು ತಾಲೂಕು ಅಧ್ಯಕ್ಷ ಶರಣಬಸವ ನೀರ್ಮಾನ್ವಿ ನೆರವೇರಿಸಲಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಸಿದ್ಧಾರೂಢ ಮಠದವರೆಗೆ ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಹಾಗೂ ನಾಡದೇವಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ತಹಸೀಲ್ದಾರ್ ಭೀಮರಾಯ್ ಬಿ ರಾಮಸಮುದ್ರ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಮ್ಮೇಳನದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಧರ್ಮಗುರುಗಳು ಸಾನ್ನಿಧ್ಯ ವಹಿಸುವರು. ಸಚಿವರಾದ NS ಬೋಸರಾಜು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉಪಸ್ಥಿತಿಯಲ್ಲಿ ಶಾಸಕ ಹಂಪಯ್ಯ ನಾಯಕ ಅಧ್ಯಕ್ಷತೆ ವಹಿಸುವರು. ಶಹಾಪುರದ ಹೆಸರಾಂತ ಸಿದ್ದರಾಮ ವನ್ಕಲ್ ಸಮ್ಮೇಳನ ಉದ್ಘಾಟಿಸುವರು. ಪುಸ್ತಕ ಮಳಿಗೆಗಳನ್ನು ಸಂಸದ ಜಿ ಕುಮಾರ್ ರಾಯಕ್ ಉದ್ಘಾಟಿಸುವರು. ನಾಡದೇವಿ ಭುವನೇಶ್ವರಿ ಭಾವಚಿತ್ರಕ್ಕೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಪುಷ್ಪಾರ್ಚನೆ ಮಾಡುವರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲುಂಡಿ ಆಶಯ ಭಾಷಣ ಮಾಡುವರು. ಜಿಲ್ಲಾ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿ ಹೊಸೂರ್ ಪ್ರಾಸ್ತಾವಿಕವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶರಣಬಸವ ನೀರ್ಮಾನ್ವಿ ಸ್ವಾಗತ ಮಾಡಲಿದ್ದಾರೆ. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ರಮೇಶ್ ಬಾಬು ಯಾಳ್ಗಿ ಹಾಗೂ ಪ್ರಸ್ತುತ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಮಾತನಾಡುವರು. ಎಚ್ ಶರಫುದ್ದೀನ್ ಪೋತ್ನಾಳ್ ಸಮ್ಮೇಳನಾಧ್ಯಕ್ಷರ ಪರಿಚಯ ಮಾಡುವರು. ಮುಖ್ಯ ಅತಿಥಿಗಳಾಗಿ ಅನೇಕ ಗಣ್ಯರು ಭಾಗವಹಿಸುವರು. ಮಧ್ಯಾಹ್ನ 12 ಗಂಟೆಗೆ ನಡೆಯುವ ಮೊದಲ ಗೋಷ್ಠಿಯಲ್ಲಿ ರೈತರ ಆತ್ಮಹತ್ಯೆ ಹಾಗೂ ಪರಿಹಾರ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಬೆಟ್ಟದೂರು ಉಪನ್ಯಾಸ ನೀಡುವರು. ಮಾನ್ವಿ ತಾಲೂಕಿನ ಸಾಹಿತ್ಯ ಕುರಿತು ಚಂದ್ರಕಲಾ ಹಾಗೂ ತಾಲೂಕಿನ ಶಿಲಾಶಾಸನಗಳ ಇತಿಹಾಸ ಕುರಿತು ಡಾಕ್ಟರ್ ಚನ್ನಬಸಪ್ಪ ಉಪನ್ಯಾಸ ನೀಡುವರು ಹಾಗೂ KE ನರಸಿಂಹ ಅಧ್ಯಕ್ಷತೆ ವಹಿಸುವರು. ಎರಡನೇ ಗೋಷ್ಠಿಯಲ್ಲಿ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಸಾಹಿತ್ಯ ಕೃಷಿಯ ಕುರಿತು ಡಾಕ್ಟರ್ ಚಂದ್ರಶೇಖರಯ್ಯ ಸುವರ್ಣಗಿರಿ ಮಠ ಹಾಗೂ ಗಡಿನಾಡು ಕನ್ನಡ ಶಾಲೆಗಳ ಸ್ಥಿತಿಗತಿ ಕುರಿತು ಹಿರಿಯ ವರದಿಗಾರ P ಪರಮೇಶ್, ದಲಿತ ಚಳವಳಿಗಳ ಹುಟ್ಟು ಮತ್ತು ಬೆಳವಣಿಗೆ ಕುರಿತು MR ಬೇರಿ ಉಪನ್ಯಾಸ
ಉಪನ್ಯಾಸ ನೀಡುವರು. ಬಾಬು ಭಂಡಾರಿಗಲ್ ಅಧ್ಯಕ್ಷತೆ ವಹಿಸುವರು. ಮಧ್ಯಾಹ್ನ 3 ಗಂಟೆಯಿಂದ ಕವಿಗೋಷ್ಠಿ, ನಂತರ ಬಹಿರಂಗ ಅಧಿವೇಶನ, ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಹಾಗೂ ನೂತನ ದತ್ತಿ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಸಾಯಂಕಾಲ 6 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಯನಾಂಗ ನಿರ್ದೇಶಕರಾದ ಡಾಕ್ಟರ್ ಅಮರೇಶ್ ಯತ್ಗಲ್ ಸಮಾರೋಪ ಭಾಷಣ ಮಾಡುವರು. ಮುಖ್ಯ ಅತಿಥಿಗಳಾಗಿ ಗಣ್ಯರು ಭಾಗವಹಿಸುವರು. ನಂತರ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ನಡೆಯಲಿದೆ. ನೀರ್ಮಾಣಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ಜರುಗಲಿದೆ. ಈ ಒಂದು ಸಮ್ಮೇಳನಕ್ಕೆ ಎಲ್ಲ ಪೂರ್ವ ಸಿದ್ಧತೆ ಆಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಧ್ವಜಾರೋಹಣ, ನಂತರ 9 ಗಂಟೆಗೆ ಇದು ಏನಪ್ಪ ಅಂದರೆ ಮೆರವಣಿಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ನಂತರ 10-11 ಗಂಟೆಯಿಂದ ಉದ್ಘಾಟನೆ ಸಮಾರಂಭ ಕೂಡ ಜರುಗಲಿದೆ. ಈ ಒಂದು ಎಲ್ಲ ಸಿದ್ಧತೆಗಳು ಈಗಾಗಲೇ ಆಗಿದ್ದೇವೆ. ಬೆಳಗ್ಗೆ ಕೂಡ ಶಾಸಕರಾದಂಥ ಶ್ರೀ ಅಂಪಯ್ಯ ನಾಯಕ್ ಸಾಹೇಬರು ಬಂದು ಎಲ್ಲ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳಾಗಿದೆ. ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಉದ್ಘಾಟಕರಾದಂಥ ಸಿದ್ದರಾಮಪ್ಪ ಬಣಕಲ್ ಅವರು ಕೂಡ ನಾಳೆ ಬೆಳಗ್ಗೆ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗ್ರಾಮೀಣ ಮಟ್ಟದಲ್ಲಿ ನಡೀತಕ್ಕಂಥ ಈ ಸಮ್ಮೇಳನ ಯಶಸ್ವಿಗೆ ತಾವೆಲ್ಲರೂ ಬೆಳಗ್ಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನಮಸ್ಕಾರ. ಒಳ ಮೀಸಲಾತಿ ರಹಿತ ಹಳೆಯ ಮೀಸಲಾತಿ ಪದ್ಧತಿಯನ್ನು ಮರು ಜಾರಿಗೆ ತಂದು ನೇಮಕಾತಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ತೊಂದರೆಯಾಗದಂತೆ ಸೂಕ್ತ ಆದೇಶ ಹೊರಡಿಸಬೇಕು. ಒಳ ಮೀಸಲಾತಿ ಜಾರಿಗೆ ತಂದ ನಂತರ ಅನೇಕ ಆಡಳಿತಾತ್ಮಕ ಕಾನೂನು ಮತ್ತು ಸಾಮಾಜಿಕ ಗೊಂದಲಗಳು ಉಂಟಾಗಿವೆ ಎಂದು ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ರಾಮಣ್ಣ ಗೋನ್ವಾರ್ ಆರೋಪ ಮಾಡಿದರು. ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಛಲವಾದಿ ಮಹಾಸಭಾದಿಂದ ಪ್ರತಿಭಟನೆ ಹಮ್ಮಿಕೊಂಡು ಮಾತನಾಡಿದ ಅವರು, ಸರ್ಕಾರ ತರಾತುರಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಿ ಕೆಳ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ. ನಾಗಮೋಹನ್ ದಾಸರ ವರದಿ ಕೆಳ ಸಮುದಾಯಕ್ಕೆ ಮರಣ ಶಾಸನವಾಗಿದೆ. ಪ್ರೊಬೇಷನರಿ ನೇಮಕಾತಿ 17% ಮೀಸಲಾತಿ ಕುರಿತು ತೀರ್ಪು ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಹಿನ್ನೆಲೆ ನೇಮಕಾತಿ ಪ್ರಕ್ರಿಯೆಗೆ ವಿಳಂಬವಾಗಿ ಸಾವಿರಾರು ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಲಗೈಗೆ ಸಂಬಂಧಿಸಿದ ಜಾತಿಗಳಲ್ಲಿ 63 ಒಳ ಜಾತಿಗಳು ಬರುತ್ತಿದ್ದು, ಒಳ ಮೀಸಲಾತಿ ಜಾರಿಯಿಂದ ಶೋಷಿತ ವರ್ಗಕ್ಕೆ ಅನ್ಯಾಯವಾಗುತ್ತಿದೆ. ಆಡಳಿತಾತ್ಮಕವಾಗಿ ತೊಂದರೆ ಉಂಟಾಗುತ್ತಿದೆ. ಒಳ ಮೀಸಲಾತಿ ಕುರಿತು ಉಂಟಾದ ಗೊಂದಲದ ಸಮಸ್ಯೆಗಳು ಹಾಗೂ ನ್ಯಾಯಾಲಯದ ಅಡೆತಡೆಗಳು ನಿವಾರಣೆ ಆಗುವವರೆಗೆ ಒಳ ಮೀಸಲಾತಿ ರಹಿತ ಹಳೆಯ ಮೀಸಲಾತಿ ಪದ್ಧತಿಯನ್ನು ಮರು ಜಾರಿಗೆ ತಂದು ನೇಮಕಾತಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಸೂಕ್ತ ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಛಲವಾದಿ ಮಹಾಸಭಾದ ಹನುಮಂತಪ್ಪ ಗೋಮರ್ಸಿ, ನರಸಪ್ಪ ಕಟ್ಟಿಮನಿ, ವೀರೇಶ್ ಅಂಚಿನಾಳ್, ದುರ್ಗಪ್ಪ ಮಲ್ಲಾಪುರ್, ಹನುಮಂತಪ್ಪ ವಕೀಲ್ ಬೂದಿವಾಳ್, ಅಯ್ಯಪ್ಪ ವಕೀಲ್ ಮಲ್ಲಾಪುರ, ವಿರುಪಣ್ಣ ಬೂದಿವಾಳ್, ರಾಜು ಉದ್ಬಾಳ್, ದೊಡ್ಡಬಸವ, ನಿರುಪಾದಿ ಶಾಸ್ಲಮರಿ, ಶಿವಪುತ್ರ ಪಗಡ್ದಿನ್ನಿ, ಶಾಮಣ್ಣ, ಸಿದ್ದಪ್ಪ, ಬಾಲರಾಜ್ ವಿರುಪಾಪುರ, ಮುದುಕಪ್ಪ, ಶರಣಪ್ಪ ಸೋಮನಾಳ್, ಹುಸೇನಪ್ಪ, ವೀರೇಶ್ ಹೊಸಳ್ಳಿ ಸೇರಿದಂತೆ ನೂರಾರು ಜನರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.